ಮಾತಿಗಿನ್ನ ಒಬ್ಬ ಮನುಷ್ಯನ ಇನ್ನೇನಾದರೂ ಹೀಲ್ ಮಾಡುತ್ತೆ ಅನ್ನೋದಾದರೆ ಅದು ಸ್ಪರ್ಶ ಅಂತೇಳಿ ಅನಿಸುತ್ತೆ. ಹೇಗೆ ಒಂದು ಮಗು ಅಳ್ತಿದ ತಕ್ಷಣ ಅಮ್ಮ ಬಂದು ಎತ್ಕೊಳ್ತಾರೆ, ಆ ಬೆಚ್ಚಗಾಗಿದ ತಕ್ಷಣ ಮಗು ಸುಮ್ಮನಾಗ್ಬಿಡತ್ತೆ. ಏನಕ್ಕೆ ಅಂದರೆ ಅಮ್ಮ ಅದ್ರ ಮುಖಾಂತರ ಹೇಳೋದು ನಾನು ಇಲ್ಲಿದ್ದೀನಿ, ಯು ಆರ್ ಸೆಕ್ಯೂರ್ಡ್ ಅಂತ ಹೇಳಿ. ಇನ್ನು ಮಗು ದೊಡ್ಡದಾಗ್ತಿದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಮ್ಮ ಮಾಡಿ ಕಳಿಸ್ತಾರೆ, ಅದು ಮಗುಗೂ ಖುಷಿ, ಅಮ್ಮನಿಗೆ ಕೂಡ ಓಕೆ ನಂದೊಂದು ಪ್ರಪಂಚ, ಪುಟ್ಟ ಪ್ರಪಂಚ ಇದೆ ಅಂತೇಳಿ ಖುಷಿ ಕೊಡುತ್ತೆ. ಇನ್ನು ಗಂಡ ಹೆಂಡತಿ ಯಾವುದೇ ಒಂದು ಮನೆಯಿಂದ ಹೊರಗಡೆ ಕಾಲಿಡೋದಕ್ಕಿಂತ ಮುಂಚೆ ಒಂದು ಹಗ್ ಮಾಡೋದ್ರಿಂದನೋ ಅಥವಾ ಹಣೆಗೆ ಮುತ್ತು ಕೊಡೋದ್ರಿಂದನೋ ಅವ್ರು ಹೇಳೋದು ನಾನಿದ್ದೀನಿ, ನನಗೊಬ್ರು ಕಾಯ್ತಿರ್ತಾರೆ ಮನೆಯಲ್ಲಿ ಅಂತ ಹೇಳುತ್ತೆ. ಪ್ರಪಂಚ ಏನೇ ಇರ್ಬೋದು, ಹೊರಗಡೆ ನಾವು ಏನೇ ವಿಚಿತ್ರವಾದ ಡಿಫ್ರೆಂಟ್ ಲೈಫ್ನಲ್ಲಿ ನಾವು ಲೀಡ್ ಮಾಡ್ತಿರ್ಬೋದು, ಆದರೆ ಮನೇಲಿ ಇದೊಂದು ಪ್ರೀತಿ ಅಥವಾ ಒಂದು ಟಚ್ ಇರುತ್ತಲ್ಲ, ಅದು ತುಂಬಾ ಹೀಲ್ ಮಾಡುತ್ತೆ. ಇನ್ನು ಸ್ನೇಹಿತರು ಏನೋ ಕಷ್ಟದಲ್ಲಿ ಬಂದು ಕೈ ಕುಲುಕ್ತಾರೆ ಅಥವಾ ಹಗ್ ಮಾಡ್ತಾರೆ, ಅದೇನು ಹೇಳ್ತಾರೆ ಅಂದರೆ ನಾನಿದ್ದೀನಿ ನಿನಗೆ, ಏನೇ ತೊಂದರೆ ಇದ್ದರೂ ನಾನಿರ್ತೀನಿ, ಅಳಬೇಡ, ಅಥವಾ ಇದನ್ನು ಸಹಿಸ್ತೀಯಾ, ಇದು ನಡೆಯುತ್ತೆ ಅನ್ನೋದು ಹೇಳ್ತಾರೆ. ಹೀಗೆ ಒಂದು ಟಚ್ ಅನ್ನೋದು ಎಷ್ಟು ಒಬ್ಬ ಮನುಷ್ಯನ ಹೀಲ್ ಮಾಡುತ್ತೆ, ಯಾವ ಥರ ಎನರ್ಜಿ, ಯಾವ ಥರ ಅಶ್ಯೂರೆನ್ಸ್ ಕೊಡುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಮಂಜೇಶ್ ದೇವಗಳ್ಳಿಯವರು. ಇದು ಪತ್ರಿಕೆಯಲ್ಲಿ ಪ್ರಕಟ ಕೂಡ ಆಗಿದೆ ಸ್ನೇಹಿತರೆ, ತುಂಬ ಬ್ಯೂಟಿಫುಲ್ ಆಗಿದೆ.